ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಮತ್ತೊಂದು ರೀತಿಯ ರಬ್ಬರ್ ಬ್ಯಾಂಡನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಉಲ್ಲನ್ನಿಂದ ರಬ್ಬರ್ ಬ್ಯಾಂಡಿಗೆ ಗಂಟನ್ನು ಹಾಕ್ಕೊಂಡಾದಮೇಲೆ ಸಿಂಗಲ್ ಕ್ರೋಶವನ್ನು ಹಾಕ್ತಾ ಬನ್ನಿ. ರಬ್ಬರ್ ಬ್ಯಾಂಡಿಗೆ ಹೀಗೆ ರಬ್ಬರ್ ಬ್ಯಾಂಡ್ ಕಾಣದೇ ಇರೋ ರೀತಿಯಲ್ಲಿ ಸಿಂಗಲ್ ಕ್ರೋಶವನ್ನು ಹಾಕ್ತಾ ಬನ್ನಿ. ಸಿಂಗಲ್ ಕ್ರೋಶ ಇಷ್ಟೇ ಅಂತ ಏನಿಲ್ಲ, ರಬ್ಬರ್ ಬ್ಯಾಂಡ್ ತುಂಬಿ ಫುಲ್ಲು ರಬ್ಬರ್ ಬ್ಯಾಂಡ್ ಕಾಣದೇ ಇರೋ ರೀತಿ ಹಾಕಿದರೆ ಆಯಿತು. ಹೀಗೆ ಕೈಯಿಂದ ಸರಿಸ್ಕೊಂಡು ಹತ್ತತ್ರ ಆಗಿ ಹಾಕ್ತಾ ಬರಬೇಕು. ಈಗ ಕೊನೆಯಲ್ಲಿ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲಿಗೆ ಎಂಡ್ ಮಾಡುವಂಥದ್ದು. ಈಗ ಒಂದು ರೌಂಡ್ ಮುಗೀತು, ಈಸಿ ಇದೆ ಇದು. ಎರಡನೇ ರೌಂಡು 2 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಡಬಲ್ ಕ್ರೋಶವನ್ನು ಹಾಕ್ತಾ ಬರುವಂಥದ್ದು. ಈಗ ಎರಡನೇ ರೌಂಡಿಗೆ ಒಂದೊಂದು ಸಿಂಗಲ್ ಕ್ರೋಶದಲ್ಲಿ 3 ಡಬಲ್ ಕ್ರೋಶ ಹಾಕ್ತಾ ಬರುವಂಥದ್ದು. ಮತ್ತೊಂದು ಸಲ ತೋರಿಸ್ತೀನಿ ನೋಡಿ. ಮೊದಲಿಗೆ 2 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ ಅದರಲ್ಲೇ 2 ಡಬಲ್ ಕ್ರೋಶ ಹಾಕಿದ್ದೀನಿ. ಒಟ್ಟು 3 ಆಯಿತು. ಈಗ ನೆಕ್ಸ್ಟ್ ಮತ್ತೊಂದು ಸ್ಟಿಚ್ಚಲ್ಲಿ ಈಗ ಸಿಂಗಲ್ ಕ್ರೋಶದಲ್ಲಿ ಮತ್ತೆ 3 ಡಬಲ್ ಕ್ರೋಶವನ್ನು ಹಾಕ್ತಾ ಬನ್ನಿ ನೋಡಿ. ಹೀಗೆ ಅದರ ಪಕ್ಕದಲ್ಲಿ ಮತ್ತೆ 3 ಡಬಲ್ ಕ್ರೋಶ ಹಾಕಿ ಒಂದರ ಪಕ್ಕ ಒಂದು ಹೀಗೆ ಹಾಕ್ತಾ ಹೋಗಿ. ಅದು ನೆರಿಗೆ ಬರ್ತದಲ್ವ, ಆಗ ರಬ್ಬರ್ ಬ್ಯಾಂಡ್ ಚೆಂದ ಕಾಣ್ತದೆ ನೋಡಿ. ಈಗ ನೆಕ್ಸ್ಟು ಹೀಗೆ ಪ್ರತಿಯೊಂದು ಸಿಂಗಲ್ ಕ್ರೋಶದಲ್ಲೂ 3 ಡಬಲ್ ಕ್ರೋಶವನ್ನು ಹಾಕ್ತಾ ಬರಬೇಕು. ನೋಡಿ ಈಗ ಎಷ್ಟು ಚೆಂದ ಆಯ್ತಲ್ವಾ ನೋಡಿ. ಈಗ ಕೊನೆಯಲ್ಲಿ ತೋರಿಸ್ತಾ ಇದ್ದೀನಿ. 3 ಡಬಲ್ ಕ್ರೋಶವನ್ನು ಹಾಕ್ಕೊಂಡು ನಾವೀಗ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲಿಗೆ ಎಂಡ್ ಮಾಡುವಂಥದ್ದು. ಈಗ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡಿರ್ತೀವಲ್ವ ಸ್ಟಾರ್ಟಿಂಗಿಗೆ, ಅದರಲ್ಲೇ ಹಾಕಿ ದಾರವನ್ನು ಕಟ್ ಮಾಡಿ ತೆಗೆಯುವಂಥದ್ದು. ರೆಡಿ ಆಯಿತು ನಮ್ಮ ರಬ್ಬರ್ ಬ್ಯಾಂಡ್. ನೀವು ಬೇಕಾದರೆ ಇನ್ನೊಂದು ಸ್ಟೆಪ್ ಬೇಕಾದ್ರೂ ಮಾಡ್ಕೊಳ್ಬೋದು. ಒಂದೊಂದು ಡಬಲ್ ಕ್ರೋಶವನ್ನು ಜಾಸ್ತಿ ಮಾಡಿ ನಾನಿಷ್ಟೇ ಹಾಕಿ ತೋರಿಸಿದ್ದೀನಿ ನೋಡಿ. ಜಡೆಗೆ ಹಾಕ್ಕೊಳ್ಳಿಕ್ಕೆ ರೆಡಿ ಆಯಿತು ರಬ್ಬರ್ ಬ್ಯಾಂಡ್. ನೀವು ಹೀಗೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.